ದೇಶ ವಿಭಜನೆಯನ್ನ ವಿರೋಧಿಸಿದ್ದ ಗಾಂಧೀಜಿಯವರೇ ಮುಂದೆ ವಿಭಜನೆಗೆ ಸಾಕ್ಷಿಯಾಗುವ ಸ್ಥಿತಿ ಬಂತು. ಕಾಂಗ್ರೆಸ್ನ ಅಂದಿನ ನಾಯಕರೇ ಬ್ರಿಟಿಷರೊಂದಿಗೆ ಸೇರಿ ಸ್ವಾರ್ಥಕ್ಕಾಗಿ ದೇಶ ವಿಭಜಿಸಲು ಕಾರಣರಾದ್ರು ಎಂದು ಬಿಜೆಪಿಯ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೇಕರ್ ಹೇಳಿದ್ರು. ಅವರು ಯಲ್ಲಾಪುರ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸಭಾಭವನದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಹಮ್ಮಿಕೊಂಡಿದ್ದ ವಿಭೀಷಿಕ ಸ್ಮೃತಿ ದಿವಸ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ್ರು. ಒಂದೆಡೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಸಂಭ್ರಮವಾದ್ರೆ ಇನ್ನೊಂದೆಡೆ ದೇಶ ವಿಭಜನೆಯ ಮೂಲಕ ಲಕ್ಷಾಂತರ ಜನರ ಬದುಕೆ ಅತಂತ್ರವಾಗುವ ಸ್ಥಿತಿ ಎದುರಾಯಿತು. ಈ ವಿಭಜನೆಯ ದುರಂತಕ್ಕೆ ಅಂದಿನ ಕಾಂಗ್ರೆಸ್ ನಾಯಕರ ಮನಸ್ಥಿತಿಯೇ ಕಾರಣ ಎಂದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸ್ಲಿಮರ ತುಷ್ಟೀಕರಣದಲ್ಲಿ ತೊಡಗಿರುವ ಕಾಂಗ್ರೆಸ್ ಈಗಲೂ ಅದನ್ನ ನಿಲ್ಲಿಸಿಲ್ಲ. ಸತ್ಯವನ್ನ ಕೇಳದೆ ಇತಿಹಾಸವನ್ನ ಮರೆಮಾಚುವ ಕಾರ್ಯವನ್ನ ಮಾಡಿತ್ತು. ಇದನ್ನೆಲ್ಲ ತಡೆದು ಭಾರತದ ಪರಮ ವೈಭವದ ಸ್ಥಿತಿಗೆ ಮತ್ತೆ ತಲುಪುವಂತಾಗಲು ಎಲ್ಲರೂ ಸಂಕಲ್ಪ ಮಾಡಬೇಕು. ದೇಶದ ಅಖಂಡತೆ ಸಮಗ್ರತೆಯ ವಿಚಾರದಲ್ಲಿ ಸಮರ್ಪಿತರಾಗುವ, ಮಾತೃಭೂಮಿ ಋಣ ತೀರಿಸುವ, ದೇಶದ ಸತ್ಪ್ರಜೆಯಾಗಿ ಬದುಕುವ ಪ್ರತಿಜ್ಞೆಯನ್ನ ಮಾಡಬೇಕು. ಪ್ರಧಾನಿ ಮೋದಿಯವರ ಕನಸಿನಂತೆ 2047ರಲ್ಲಿ ವಿಕಸಿತ ಸಶಕ್ತ ಭಾರತದ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ನೀಡಬೇಕು ಎಂದರು. ವಿಶ್ವದರ್ಶನ ಶಿಕ್ಷಣ ಸಮೂಹದ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ, ಕಾರ್ಯಕ್ರಮದ ಸಂಯೋಜಕ ಸುಬ್ರಾಯ್ ವಾಳ್ಕೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್ ಉಪಸ್ಥಿತರಿದ್ದರು. ಡಾಕ್ಟರ್ ಡಿಕೆ ಗಾಂವ್ಕರ್ ನಿರ್ವಹಿಸಿದ್ರು. ಮುಕ್ತಾ ಶಂಕರ್ ವಂದೇ ಮಾತರಂ ಗೀತೆ ಹಾಡಿದ್ರು. ವೇದಾ ಭಟ್ ಸಂಗಡಿಗರು ರಾಷ್ಟ್ರಗೀತೆಯನ್ನ ಹಾಡಿದ್ರು. ಸತ್ಯವನ್ನು ಸಾರುವುದಕ್ಕಿಂತ ಹೆಚ್ಚು ಅಪತ್ಯಗಳನ್ನ ಅವರಿಗೆ ತಲುಪಿಸ್ತಾ ಇರುವಂತಹ ಮಾಧ್ಯಮದ ನಡುವೆ ದೇಶದ ಘನತೆ, ದೇಶದ ಇತಿಹಾಸ, ದೇಶದ ಸುರಕ್ಷತೆ, ಅದರ ಬಗ್ಗೆ ಯೋಚನೆ ಮಾಡಬೇಕಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಕೂತಿದ್ದಾರೆ. ವಿಭಜನೆ ಆದ ಬಗ್ಗೆ ಚಿಂತೆ ಮಾಡೋಕ್ಕಿಂತ ಸಂಘಟನೆ ಆಗಬೇಕಾದ ಬಗ್ಗೆ ಅವರನ್ನ ಗಮನ ಸೆಳೆಯೋದಕ್ಕೆ ಈ ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿದ್ದೀವಿ. ವಿಭಜನೆ ಯಾಕಾಗಾಯಿತು, ಹೇಗಾಯಿತು, ಇದರ ಹಿನ್ನೆಲೆ ಏನು, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಣ ಅಂತ ಹೇಳಿ ನಾನು ತಮ್ಮ ಜೊತೆ ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತೇನೆ. ಆ ವಾಕ್ಯದಲ್ಲಿ ಇದೆ ವಿಭೀಷಿಕ ಸ್ಮೃತಿ ದಿವಸ ಅಂತ. ದೇಶದ ವಿಭಜನೆ ಜೊತೆಯಲ್ಲಿ ವಿಭೀಷಿಕ್ ಹೇಳುವಂತ ಶಬ್ದ ಅಂದ್ರೆ ದುರಂತ ಅಥವಾ ಒಂದು ಭಯಂಕರವಾದ ದುರಂತ ಅಂತ ನಾವು ಇದನ್ನು ವಿಶ್ಲೇಷಿಸಬಹುದು. ಸ್ಮೃತಿ ಅಂದ್ರೆ ಸ್ಮರಣೆ ಅಂತ ಹೇಳಿ ಅಂದ್ಕೊಳ್ಬಹುದು, ಅಥವಾ ಇದನ್ನು ನೆನಪು ಮಾಡುವಂತಹ ಒಂದು ಯೋಜನೆ ಅಥವಾ ಕಾರ್ಯಕ್ರಮ ಅಂತ ಅಂದ್ಕೊಳ್ಬಹುದು. ನಮ್ಮ ಸ್ವಾತಂತ್ರ್ಯದ ನಾವೇನು ಅಪೇಕ್ಷೆ ಪಟ್ಟಿದ್ವಿ, ನಮ್ಮ ತ್ರಿವರ್ಣ ಧ್ವಜ ರಾರಾಜಿಸಲಿಕ್ಕೆ ಸಮಯ ಬಂದಿದೆ, ರಾರಾಜಿಸ್ತಾ ಇದೆ ಹೇಳುವಂಥದ್ದನ್ನು ಉಲ್ಲೇಖಿಸಿದರು. ಈ ಸಂದರ್ಭದಲ್ಲಿ ಇದು ಹೇಗಾಯಿತು, ಈ ಯೋಜನೆಯನ್ನ ಹೇಗೆ ಮಾಡಿದ್ರು ಅಂದಿನ ಕಾಂಗ್ರೆಸ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.